ಪ್ರಶ್ನೆಗಳು ಹುಟ್ಟುಕೊಂಡಿರುವಂತದ್ದು. ಬೆಳಗಾವಿಯಲ್ಲಿ 300ಕ್ಕೂ ಅಧಿಕ ಮಕ್ಕಳ ಸಾವಾಗಿದೆ. TV9ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಾಣಂತಿಯರು ಸಾವು ಹೆಚ್ಚಿನ ಪ್ರಮಾಣದಲ್ಲಾಗಿದೆ. ಬಳ್ಳಾರಿ ಬಳಿಕ ಬೆಳಗಾವಿಯಲ್ಲೂ ಕೂಡ ಘಟನೆಗಳು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಅಧಿವೇಶನದಲ್ಲಿ ಧ್ವನಿ ಎತ್ತೇವೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಸಾವಿನ ಬಗ್ಗೆ ಸರ್ಕಾರ ಉತ್ತರವನ್ನ ನೀಡಬೇಕು. ವಿಮ್ಸ್ ಹೆರಿಗೆ ಆಸ್ಪತ್ರೆ ಬಳಿ TV9ಗೆ ಆರ್ ಅಶೋಕ್ ಹೇಳಿಕೆಯನ್ನು ನೀಡಿದ್ದಾರೆ. ನಾಳೆ ಅಧಿವೇಶನದಲ್ಲಿ ಇದೇ ವಿಚಾರದ ಬಗ್ಗೆನೂ ಕೂಡ ಪ್ರಸ್ತಾಪಿಸುವಂತಹ ನಿಟ್ಟಿನಲ್ಲೂ ಕೂಡ ಮುಂದಾಗಿರುವಂಥದ್ದು. ಕೇವಲ ಬಳ್ಳಾರಿಯಲ್ಲಿ ಮಾತ್ರ ಅಲ್ಲ, ಬೆಳಗಾವಿಯಲ್ಲೂ ಕೂಡ ಬಾಣಂತಿಯರ ಸಾವಾಗಿದೆ, ಶಿಶುಗಳ ಸಾವಾಗಿದೆ. ಇದರ ಬಗ್ಗೆನೂ ಕೂಡ ಈಗ ಆರ್ ಅಶೋಕ್ ಅವರು ಮಾತನಾಡಿರುವಂಥದ್ದು. ನಾಳೆ ಅಧಿವೇಶನದಲ್ಲಿ ಇದರ ಬಗ್ಗೆ ಪ್ರಸ್ತಾಪಿಸ್ತೇವೆ, ಸರ್ಕಾರ ಇದಕ್ಕೆ ಉತ್ತರವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ನೀಡಿದ್ದಾರೆ. ಇವತ್ತು ಬಳ್ಳಾರಿಗೆ ಭೇಟಿ ನೀಡಿದ್ರು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಮಾಡಿದ್ರು. ಇದೇ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಸುಮಾರು 300ಕ್ಕೂ ಅಧಿಕ ಶಿಶುಗಳು ಉಸಿರನ್ನ ಚೆಲ್ಲಿದೆ. 29 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಇದಕ್ಕೆ ಸರ್ಕಾರ ಉತ್ತರಿಸಬೇಕು ಅನ್ನೋ ಇನ್ನು ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ವಿಪಕ್ಷ ನಾಯಕ ಅಶೋಕ್ ಅವರ ಜೊತೆ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಸರ್, ಈಗ ಇವತ್ತು ಬೆಳಗ್ಗೆಯಿಂದಲೂ ಕೂಡ TV9ನಲ್ಲಿ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಶಿಶುಗಳ ಮರಣ, ಬಾಣಂತಿಯರ ಮರಣವನ್ನು ಮುನ್ನೆಲೆಗೆ ತರುವಂಥ ಕೆಲಸ ಮಾಡಿದ್ರಿ. ನೀವು ಕೂಡ ಇಲ್ಲಿ ಬಂದು ಭೇಟಿ ಕೊಟ್ರಿ. ಯಾವ ರೀತಿಯಾದಂಥ ಸ್ಥಿತಿಗತಿ ಇದೆ? ಭಾಳ ಶೋಚನೀಯವಾದಂಥ ಸ್ಥಿತಿ ಇಡೀ ಕರ್ನಾಟಕದಲ್ಲೂ ಇದೆ, ಬೆಳಗಾವಿಯಲ್ಲಿದೆ. ಸುಮಾರು 300ಕ್ಕೂ ಹೆಚ್ಚು ಮಕ್ಕಳ ಶಿಶುಗಳ ಸಾವಾಗಿದೆ, ಬಾಣಂತಿಯರ ಸಾವಾಗಿದೆ. ಕಳಪೆ ಮೆಡಿಸನ್ ಸಪ್ಲೈ ಆಗ್ತಾ ಇದೆ. ಈ ಆಸ್ಪತ್ರೆಗಳಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ, ಕ್ಲೀನ್ಲಿನೆಸ್ ಇಲ್ಲ, ಟಾಯ್ಲೆಟ್ ಸರಿಯಾಗಿ ವ್ಯವಸ್ಥೆಗಳಿಲ್ಲ. ನನಗೆ ಫೋನ್ ಮುಖಾಂತರ ಇಲ್ಲಿ ಬರ್ತಾ ಇದ್ದೀನಿ ಅಂದಾಗೆ ಇಲ್ಲಿ ಸರ್ ಬೆಡ್ಶೀಟ್ ಒದ್ಗಣಕ್ಕೆ ಸರಿಯಾಗಿ ಬೆಡ್ಶೀಟು ಕೊಡ್ತಾ ಇಲ್ಲ, ಚಳಿ ಇದೆ ಭಾಳ, ಇಲ್ಲಿ ಊಟದ ವ್ಯವಸ್ಥೆ ಸರಿ ಇಲ್ಲ ಅಂತೇಳಿದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಷ್ಟಿದ್ರೂ ಕೂಡ ಸರ್ಕಾರ ಅವರು ಹೇಳಿಕೆ ಕೊಡುವಂಥದ್ದು ಎಲ್ಲ ಸರಿ ಇದೆ, ಎಲ್ಲ ಸರಿ ಇದೆ, ಎಲ್ಲ ಪರ್ಫೆಕ್ಟ್ ಇದೆ, ಫಸ್ಟ್ ಕ್ಲಾಸ್ ಇದೆ, ನಂಬರ್ 1 ನಾವೇ ಇಡೀ ಪ್ರಪಂಚದಲ್ಲಿ ಅಂತ ಹೇಳ್ತಾರೆ. ಆದರೆ ಸಾವು ಯಾಕಾಯಿತು? ಬಾಣಂತಿಯರ ಸಾವು ಯಾಕಾಗ್ತಾ ಇದೆ? ಕಳಪೆ ಔಷಧಿಗಳು ಹೆಂಗೆ ಸಪ್ಲೈ ಆಗ್ತಾ ಇದೆ? ಇದೆಲ್ಲ ದೊಡ್ಡ ಲಾಬಿ ಇರಬೇಕಲ್ಲ, ಮೆಡಿಕಲ್ ಲಾಬಿ ಏನಿದೆ, ಅವರು ದುಡ್ಡಿನ ಆಸೆಗೋಸ್ಕರ, ಲಂಚ ಪಡೆಯೋದಕ್ಕೋಸ್ಕರ ಇವತ್ತು ಈ ಥರದ ಶಿಶುಗಳ ಮರಣ, ಬಾಣಂತಿಯರ ಮರಣ ಆಗ್ತಾ ಇದೆ. ಇದನ್ನು ಯಾವುದೇ ಕಾರಣಕ್ಕೂ ದೇವರು ಕೂಡ ಕ್ಷಮಿಸಲ್ಲ. ಇವ್ರನ್ನ ಈ ಸರ್ಕಾರ ದೇವರು ಕೂಡ ಕ್ಷಮಿಸಲ್ಲ. ಜನ ಅಂತೂ ಇಡೀ ಶಾಪ ಆಗ್ತಾ ಇದ್ದಾರೆ. ಆಸ್ಪತ್ರೆಗೆ ಹೋದರೆ, ಹೆರಿಗೆಗೆ ಹೋದರೆ ಬರೋದು ಗ್ಯಾರಂಟಿ ಇಲ್ಲ. ಆ ಪರಿಸ್ಥಿತಿ ಇವತ್ತು ಜನರಲ್ಲಿ ಭಯ. ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಗ್ಯಾರಂಟಿ ವಾಪಸ್ ಬರಲ್ಲ ಅನ್ನೋ ಭಯದ ವಾತಾವರಣವನ್ನು ಇದೇ ಕಾಂಗ್ರೆಸ್ ಅವರೇ ಸೃಷ್ಟಿ ಮಾಡಿರುವಂಥದ್ದು. ಸಮಾವೇಶ ಮಾಡ್ಕೊಂಡಿದ್ದಾರೆ. ಇವ್ರು ನಾಚಿಕೆ ಆಗ್ಬೇಡವಾ ಕಾಂಗ್ರೆಸ್ ಅವ್ರಿಗೆ? ಭೇಟಿ ಮಾಡ್ಬೋದಾಯ್ತಲ್ಲ, ಮುಂಚೆನೇ ಹೋಗಿ. ಮುಖ್ಯಮಂತ್ರಿಗಳು ಏನು ಮಾಡ್ತಾಯಿದ್ರು? ಈಗ ಸಮಾವೇಶಕ್ಕೆ ಬಳ್ಳಾರಿಗೆ ಹೋಗಿದ್ದಾರೆ, ಗೊತ್ತಿದೆಯಾ? ಬಳ್ಳಾರಿ ಸಮಾವೇಶಕ್ಕೆ ಹೋಗಿದ್ದಾರೆ. ಆರ ತುರಾಯಿ ಏನು ಹಾಕ್ಸ್ಕೊಂಬಂದಿದ್ದಾರೆ. ತಾಯಂದಿರು 5 ಜನ ಸತ್ತಾಗ ಹೋಗೋಕ್ಕೆ ಯೋಗ್ಯತೆ ಇಲ್ವಾ ಈ ಕಾಂಗ್ರೆಸ್ ಅವ್ರಿಗೆ? ಮುಖ್ಯಮಂತ್ರಿಗಳು ಹೋಗ್ಬೇಕಾಯ್ತಲ್ಲ. ಈಗ ಸಮಾವೇಶಕ್ಕೆ ಹೋಗಿದ್ದಾರೆ, ವಿಜೃಂಭಣೆ ಮಾಡೋಕ್ಕೆ ಹೋಗಿದ್ದಾರೆ. ಅದೇ ಸತ್ತಾಗ ಹೋಗೋಕ್ಕೆ ಮುಖ್ಯಮಂತ್ರಿಗಳಿಗೆ ಟೈಮ್ ಇಲ್ಲ. ಹಾವೇರಿಗೆ ಹೋಗಿದ್ದಾರೆ. ಇಲ್ಲಿ ಬೆಳಗಾವಿಯಲ್ಲಿ ಈ ಥರ ಸಾಯ್ತಾ ಇದ್ದಾರೆ ಮಕ್ಕಳು, ಬರೋಕ್ಕೆ ಇವರಿಗೆ ಟೈಮ್ ಇಲ್ಲ. ಹಾವೇರಿಗೆ ಇಡೀ ಟ್ರಾಫಿಕ್ ಎಲ್ಲ ಜಾಮು. ನಾನು 2 ಅವರ್ ಟ್ರಾಫಿಕಲ್ಲಿ ನಿಂತಿದ್ದೆ. ಟ್ರಾಫಿಕ್ ಜಾಮ್ ಆಯಿತು ನಮಗೆ. ಪೂರ್ತಿ ಸಂಭ್ರಮ, ಫುಲ್ ಸಂಭ್ರಮದಲ್ಲಿದ್ದಾರೆ. ಜನರ ಬಗ್ಗೆ ಗಮನನೇ ಇಲ್ಲ. ಈ ಸಾವಿ ನೋವಿಗೆ ನೇರವಾಗಿ ಕಾಂಗ್ರೆಸ್ ಅವರೇ ಕಾರಣ. ಇದನ್ನ ಸದನದಲ್ಲಿ ಯಾವ ರೀತಿಯಾಗಿ ಧ್ವನಿ ಎತ್ತಿರಿ? ಸದನದಲ್ಲಿ ಈ ವಿಚಾರವನ್ನು ನಾವು ನಿಲುವಳಿ ಸೂಚನೆ ಮುಖಾಂತರ ಪ್ರಸ್ತಾವ ಮಾಡ್ತೀರಿ. ದೊಡ್ಡ ಹೋರಾಟವನ್ನು ಕೂಡ ನಾವು ಮಾಡ್ತೀವಿ. ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ, ನಿಮ್ಮ ಎಲ್ಲರೂ ಸಹಯೋಗದಿಂದ ನಾವು ಸದನದಲ್ಲಿ ಧ್ವನಿ ಎತ್ತೇವಿ, ನಮ್ಮಲ್ಲಿ ಸದನದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡ್ತೇವೆ ಅಂತೇಳಿ ಇವತ್ತು ಹೇಳಿದರು. ಪೂರ್ತಿಯಾಗಿ ನನಗೆ ಸಹಕಾರ ಕೊಡ್ತೀನಿ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ, ಎಲ್ಲ ಶಾಸಕರು ಹೇಳಿದ್ದಾರೆ. ಅದರಿಂದ ಸದನದಲ್ಲಿ ನಾವು ಒಟ್ಟಾಗಿ ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೀವಿ. ಸೊ ಇದಿಷ್ಟು ಆರ್ ಅಶೋಕ್ ಅವರ ಮಾತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.